ಒತ್ತು ಶಾವಿಗೆಗೆ ಸ್ವೀಟ್ ಶಾವಿಗೆ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಸ್ವಲ್ಪ ತುಪ್ಪ ಕಲಿಸ್ಕೊಂಡು ಈಗ ತುಪ್ಪ ಕಲಿಸ್ಕೊಂಡ್ಮೇಲೆ ಇದು ಎಳ್ಳು ಪುಡಿ ಹಾಕೋದು. ಇದಕ್ಕೆ ಎಳ್ಳು, ಕಡಲೆ ಬೀಜ, ಬೆಲ್ಲ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿರೋದು ಮಿಕ್ಸ್ಚರ್ ಇದು. ಸೊ ಇದಕ್ಕೆ ಸ್ವಲ್ಪ ಹಾಕಿ ಕಲಸೋದು. ಸೊ ಎಳ್ಳು ಹುರ್ಕೋಬೇಕು, ಕಡಲೆ ಬೀಜನೂ ಹುರ್ಕೋಬೇಕು. ಆಮೇಲೆ ಈ ಥರ ತರತರಿ ಪುಡಿ ಮಾಡ್ಕೊಳ್ಳೋದು ಮಿಕ್ಸಿಯಲ್ಲಿ ಬೆಲ್ಲ ಹಾಕ್ಕೊಂಡು ಅಷ್ಟೇ, ಏನು ಬೇರೆ ಆ್ಯಡ್ ಇಲ್ಲ ಈ ಪೌಡ್ರಲ್ಲಿ. 3 ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಏಲಕ್ಕಿ ಅಂತದೆಲ್ಲ ಹಾಕ್ಬಾರ್ದು ಗಲೀಜಾಗಿ. ಓಕೆ ಓಕೆ. ಸೊ 3 ಇಂಗ್ರೀಡಿಯೆಂಟ್ಸು. ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವೀಟ್ ಅವಲಕ್ಕಿನೂ ಸ್ವೀಟ್ ಶಾವಿಗೆನೂ ಮಾಡ್ಬೋದು. ಇದ್ರದ್ದು ಪಾಯಸ ವರ್ಷನೂ ಇದೆ. ಸೊ ಪಾಯಸ ವರ್ಷನ್ ಮಾಡಬೇಕಂದ್ರೆ ಅದಕ್ಕೆ ಗಸಗಸೆ ಪಾಯಸ, ಈ ಪುಡಿ ಬದಲು ಗಸಗಸೆ ಪಾಯಸ ಹಾಕೋದು. ಶಾವಿಗೆ ತುಪ್ಪ ಆದಮೇಲೆ ಗಸಗಸೆ ಪಾಯಸ ಕೂಡ ನಾವು ಬೇರೆ ವೀಡಿಯೋದಲ್ಲಿ ಮಾಡಿದ್ದೀವಿ. ಸೊ ಅದೇ ಥರ ನೋಡಿಕೊಂಡು ಇದು ಮಾಡೋದು. ಸೊ ಇದು ಸ್ವೀಟ್ ಅವಲಕ್ಕಿ. ಕ್ಲೀನಾಗಿ ಸ್ವೀಟ್ ಶಾವಿಗೆ ಕ್ಲೀನಾಗಿ ನಮ್ಮ ಪ್ರಪೋರ್ಷನ್ ಎಷ್ಟು ಬೇಕೋ ಅಷ್ಟು ಪುಡಿ ನಾವು ಜಾಸ್ತಿ ಕಮ್ಮಿ ಹಾಕ್ಕೋಬೋದು ನಮ್ಮ ಟೇಸ್ಟ್ ಮೇಲೆ. ಸೊ ಸ್ವೀಟ್ ಶಾವಿಗೆ ರೆಡಿ.